ವಿಜಯಪುರ ಜಿಲ್ಲೆ ಸಾರಡ ಗ್ರಾಮದಲ್ಲಿ ಡೋಣಿ ಹೂಳೆತ್ತುವ ಕಾರ್ಯ ಕೈಗೊಂಡಾರ. ಆದರೆ ಕಾಟಾಚಾರಕ್ಕೆ ಮಾಡಕತ್ತಾರೆ. ಯಾಕಂದ್ರೆ ಎಲ್ಲಿ ಏನೂ ಇಲ್ಲ, ಡೋಣ್ ಒಂದು ಕಡೆ ಇದೆ, ಅವ್ರೊಂದು ಕಡೆ ಹೂಳು ತೆಗಿಯಕತ್ತಾರ. ಅದು ಏನಿದೆ ಸತ್ತ ಮಣ್ಣು ತೆಗೆದು ಮೇಲೆ ಹಾಕಕತ್ತಾರ. ನಾವು ಕನಿಷ್ಠ ಅಂದ್ರೂ 10 ಫುಟ್ ತೆಗಿತೀವಿ, 10 ಫುಟ್ ತೆಗಿತಾ ಇರಲ್ಲ, 2 ಫುಟ್ ತೆಗೆದಾರ. 2 ಫುಟ್ ತೆಗೆದು ಇನ್ನು ನಾಳೆ ಪ್ರವಾಹ ಬಂತಂದ್ರೆ ಈ ಸಾರಡ ಗ್ರಾಮ ಮುಳುಗೋಕೈತಿ. ಅವಾಗ ಅನಾಹುತ ಆದ್ರಕ್ಕೆ ಜಿಲ್ಲಾ ಆಡಳಿತ ಹೊಣೆ ಆಗ್ಬೇಕಾಗತ್ತೆ. ಜಿಲ್ಲಾ ಏನು ವಿಜಯಪುರ ಜಿಲ್ಲೆಯಲ್ಲಿ ಪಂಚನದಿಗಳ ಜಿಲ್ಲೆ ಅಂತ ಕರಿತೀವಿ. ಇಲ್ಲಿ ಬರಗಾಲ ಅಂತೂ ನಾವು ಶಾಶ್ವತವಾಗಿ ನೋಡ್ತಾ ಇದ್ದೀವಿ. 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಒಣ ಬರ, ಹಸಿ ಬರ ಈ ರೀತಿ ಕಾಣ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಏನು ಈ ಡೋಣಿ ನದಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ ಹಲವಾರು ವರ್ಷಗಳಿಂದ ಇದಕ್ಕೊಂದು ಶಾಶ್ವತವಾದಂಥ ಒಂದು ಪರಿಹಾರ ಕಂಡುಕೊಡ್ರಿ ಅಂತ ಹೇಳಿ ಮಾನ್ಯ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಭಾಗದ ಎಲ್ಲ ರೈತ ಬಾಂಧವರು, ರೈತ ಮುಖಂಡರು, ರೈತ ಸಂಘದವರು ಎಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಂಡ್ರ ಪ್ರತಿಫಲ ಗೊತ್ತಾಯ್ತು. ಸಾಮಾನ್ಯವಾಗಿ ಮಾತು ನದಿ ಏನಾಗುತ್ತೆ, ಅದು ಜಾಗ ಬಿಟ್ಟದ್ರೆ ಬಿಟ್ಟು ಬೇರೆ ಕಡೆ ಈ ಕಡೆ 50 ವರ್ಷ ಈಗ ಅದನ್ನು ತೆಗಿಬೇಕಂದ್ರೆ ಭಾಳ ಕಷ್ಟ ಆಗ್ತದೆ, ಆಗೋದಿಲ್ಲ. ಆವಾಗ 50 ವರ್ಷ ಇವ್ರು ಹೋದ ನೋಡಿಲ್ಲ. ಅದು ಈಗ ಏನಾಗಿದೆ ಅವ್ರಿಗೆ, ಇವರು ಈಗ ನೋಡ್ರಿ ಪಾಪ ಏನ್ ಮಾಡ್ಯಾರ, ಇದು ಕ್ಲೀನ್ ಆಗೋದು. ಅದು 50 ವರ್ಷ ಯಾರು ರೈತರು ನೋಡಿಲ್ಲ. ಅದೇನು ಗೋಣಿ ಏನು ಬಿಟ್ಟಾರೆ. ನಾವು ಹೋಗಿದ್ದೀವಿ, ಒತ್ತಾಯ ಮಾಡ್ಯಾವ್ರಿ ಸರ್ಕಾರ. ಒತ್ತಾಯ ಮಾಡಿದ್ರೆ ಯಾರು ಮಾಡಿಲ್ಲ. 5 ಕೋಟಿ 2 ಕೋಟಿ 1 ಕೋಟಿ ಹಿಂಗೆ ಕೊಡ್ಬೋದ್ರೆ ಕೊಟ್ಟು ಯಾಕೆ ಎಷ್ಟು ಹಾಕೊಂಡು ಹೋಗ್ಬಿಡ್ತಾರೆ ಬರ್ತೀವಿ. ಆದ್ರೆ ಈಗ 10 ಕೋಟಿ ಕೊಡ್ತಾರೆ, ಇವು ಏನು ಹಿಂಗೆ ಆಗತ್ತೆ. ಒಂದು 2 ಕೋಟಿ ತೆಗೆದಾರೆ, 2 ಕೋಟಿ ತೆಗೆದು ಕೊಡ್ಸಾಕತ್ತಾರ. ಹಂಗೆ ಆಗಲ್ಲ. ಯಾಕೆ ನಾವು ಟ್ಯಾಕ್ಸ್ ಕಟ್ಟಿರ್ತೇವೆ, ನಾವು ಕಾಳಾಗೈತೆ. ಅದಕ್ಕೆ ಶಾಶ್ವತ ಪರಿಹಾರ ಆಗಬೇಕು. ಅಲ್ಲಿ ಬಿಲ್ಡಿಂಗ್ ಸುತ್ತು ಕಲ್ಪಿಂಗ್ ಆಗಬೇಕು. ಮತ್ತು ಊರು ಬಂದ ಗ್ರಾಮಗಳು ಮುಳುಗಿ ಹೋಗ್ತಾವೆ. ಈ ಜೊತೆಗೆ ನೀವು ಗೋಟಿಗೆ ಐತಲ್ರಿ, ಅದು ಸರಿ ಇಲ್ಲ. ಅದೇನೋ ಆಂಧ್ರ ಮಾಡಿರ್ತಾರೆ, ನಾವು ಸಾರಡು ಮುಳುಗ್ತೈತಿ. ಅದಕ್ಕೆ ಊರು ತಪ್ಪಿಸ್ಬೇಕು, ರೈತರಿಗೆ ಅನುಕೂಲ ಆಗಬೇಕಾದ್ರೆ ತಮ್ಮ ಉತ್ತರ ಮಾಡಬೇಕು. ಈಗ ಅಲ್ಲ ರೈತರಿಗೆ ಬಿಡಿ ನಮಗೆ ಇದು ಬಿಟ್ಟ ಸರ್ ನಿಮ್ಮ ಹೊಲಗಳಿಗೆ ಭೂಮಿ ಬರ್ತದೆ ನಮಗೆ ಅವರು ಬಂದಿದ್ದಾರೆ ಸರ್. ನಮ್ಮ ಜಮೀನ ಖರಾಬ್ ಸರ್, ಖರಾಬಿಂದ ಫುಲ್ ಕ್ಲಿಯರ್ ಮಾಡ್ತಾರೆ. ಸಿಟಿ ಸರ್ವೆಗಳು ಕ್ಲಿಯರ್ ಸರ್, ಗಿರಾವ್ ಕ್ಲಿಯರ್ ಸರ್. ಮತ್ತೆ ನಿಮ್ಗೆ ಸರ್ವೆ ಮಾಡಲಿಕ್ಕೆ ಅದು ಅವ್ರು ಅಟ್ಲೀಸ್ಟ್ ಜಮೀನಾದ್ರೂ ಕ್ಲೀನ್ ಮಾಡಿ ಕೊಟ್ಟರೆ ಅದು ಖುಷಿ ಪಡ್ಬೇಕು ಸರ್. ಗೊತ್ತಾಯ್ತು ಬಾಲಕರು ನಾ ಅದು ಬರ್ತಾರಂತ ಬಂದಿರ್ತಾರೆ. ಅದಕ್ಕೆ ಸರ್ ಮಾಸ್ ಅದಕ್ಕೆಲ್ಲ ಮಾಸ್ ಇದ್ದರೆ ಯಾರು 30 ಗುಂಡಿ ಇದು ಹಡ್ಡಿ ಸರ್. ಹೆಡ್ಡಿಂಗ್ ಮಾಡಿದರೆ ಇದು ಭಾಳ ಹೋಗ್ತದೆ. ಒಟ್ಟು 2-3 ಎಕರೆ ಜಮೀನು ಪಾಸ್ ಆಯ್ತು ಸರ್. ಈ ಪಕ್ಕದಲ್ಲೆಲ್ಲ ಏನು ಮಾಡ್ತಾರೆ, JCB ಕ್ರಿಕೆಟ್ ಹ್ಯಾಂಗಿಂಗ್ ಇದು ಈ ಪಕ್ಕದಲ್ಲಿ ಇದು ರೂಟ್ ಮ್ಯಾಪ್ ಸರ್. ಸರ್ಕಾರ ಮ್ಯಾಪ್ ಮಾಡಿದ್ರು. ಈ ಮನೆ ಮಾಡ್ಯಾರ, ಈ ಸರ್ಕಾರ ಮ್ಯಾಪ್ ನನಗೆ ನಮ್ಮ ಜಮೀನು ಸರ್. ಒಂದು ಹಿಡ್ಕೊಂಡು ನಮ್ಮದು ಇದು 13 ಎಕರೆ 12 ಗುಂಟೆ ಸರ್. ಇದ್ರಾಗ ಖರಾಬೆಲ್ಲ ಏನು ಸರ್, ಕ್ಲಿಯರ್ ಸರ್. ಇಲ್ಲ ಗೊತ್ತು ಸೀಟು ಕ್ಲಿಯರ್ ಸರ್. ಈ ಸಮಸ್ಯೆ ಸರ್, ಇದು ನಮ್ಮ ಒಬ್ಬರೇ ಇದು ಪಕ್ಕದ ಸರ್. ಇದು ಇದೇ ಸಮಸ್ಯೆ ಮಾಡಿ 3 ಸ್ಥಾನದಾಗ ಒಂದು ಕೆಲಸ ಮಾಡಿ ಸರ್, ಇವತ್ತು ಭೇಟಿ ಆಗಿ ಮಾಡಿ ಭೇಟಿ ವಿಜಯಪುರ ಜಿಲ್ಲೆಯಲ್ಲಿ ಪಂಚನದಿಗಳ ಜಿಲ್ಲೆ ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ಡೋಣಿ ನದಿ ಪ್ರತಿ ವರ್ಷ ಅತ್ಯಂತ ಹೆಚ್ಚಿನ ಪ್ರಮಾಣದಾಗ ಮೈದುಂಬಿ ಹರಿಯುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದ ಜಮೀನುಗಳಲ್ಲಿ ನೀರು ನುಗ್ಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಸಂಬಂಧಪಟ್ಟಂತೆ ಡೋಣಿ ನದಿಯ ಹುಳನ್ನು ತೆಗೀರಿ ಅಂತ ಹೇಳಿ ಕಳೆದ ಹಲವಾರು ವರ್ಷಗಳಿಂದ ಏನು ಮಾನ್ಯ ಜಿಲ್ಲಾಡಳಿತಕ್ಕೆ, ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಯನ್ನು ಸಲ್ಲಿಸ್ಕೊತ ಬಂದ್ರು ಕೂಡ ಕೇವಲ ತಾತ್ಕಾಲಿಕವಾಗಿ ಆಯಾ ವರ್ಷಕ್ಕೆ ಸಂಬಂಧಪಟ್ಟಂಗೆ 1 ಕೋಟಿ 2 ಕೋಟಿ 5 ಕೋಟಿ ಅಂತ ಹೇಳಿ ಅನುದಾನವನ್ನು ಇಟ್ಟು ಕೇವಲ ಮೇಲ್ಮೇಲಿನ ಮಣ್ಣನ್ನು ತೆಗೆದು ಆ ಒಂದು ಕಾಮಗಾರಿಯನ್ನು ಮಾಡುವಂತದ್ದು ವ್ಯವಸ್ಥೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಈ ವರ್ಷ ಸುಮಾರು 10 ಕೋಟಿ ರೂಪಾಯಿ ಅನುದಾನದಲ್ಲಿ ವಿಜಯಪುರ ಜಿಲ್ಲೆಯ ಸಾರವಾಡ ಇರ್ಬೋದು ಹಾಗೂ ಇನ್ನೊಂದು 2-3 ಕಡೆ ಅನುದಾನವನ್ನು ಇಟ್ಟು ಅದನ್ನ ಕಾಮಗಾರಿ ಮಾಡ್ಲಕತ್ತಾರ. ಅಲ್ಲಿ ಏನಾಗ್ಯದಪ್ಪ ಅಂತಂದ್ರ ಏನು ದೋಣಿ ಹರಿದಂತ ಮೂಲ ನಕಾಶೆಯನ್ನು ಬಿಟ್ಟು ಈಗೇನದ ಹೂಳು ಎತ್ತಿ ತುಂಬಿರೋದ್ರಿಂದ ಅದು ಅಕ್ಕಪಕ್ಕದ ಹೊಲಗಳಿಗೆ ಹೋಗ್ಯದ. ಅಲ್ಲಿ ಇವತ್ತಿನ ದಿನ ರೈತರಿಗೆ ಯಾವುದೇ ಒಂದು ಇಂಟಿಮೇಷನ್ ಕೊಡ್ಲಾರ್ದೆ ಆ ಹೊಲಗಳಲ್ಲಿ ನೀರು ಹರಿದಂತ ವ್ಯವಸ್ಥೆಯನ್ನು ನೋಡ್ಕೊಂಡು ಅಲ್ಲಿ ಅವ್ರಿಗೆ ರೈತರಿಗೆ ಯಾರಿಗೂ ಹೇಳಾರ್ದೆ ಅಲ್ಲಿ ಏನದ ಹಡ್ಡಿ
ಕಂಟಿಯನ್ನು ಕಡಿದಿರ್ಬೋದು ಮತ್ತು ಲೆವೆಲ್ ಹೂಳನ್ನು ತೆಗೆಯುವಂತ ಕೆಲಸ ಮಾಡ್ಲಕತ್ತಾರ. ಅದಕ್ಕೆ ಆ ಭಾಗದ ಎಲ್ಲ ರೈತರು ಕೂಡ ಆತಂಕಕ್ಕೀಡಾಗಿ ಸುಮಾರು ಒಬ್ಬೊಬ್ಬರು ರೈತರದು 4 ಎಕರೆ 5 ಎಕರೆ ಭೂಮಿ ಹೋಯ್ತಪ್ಪ ಅಂತಂದ್ರೆ ಬದುಕುವುದು ಹೆಂಗ್ ಅಂತ ಹೇಳಿ ಅವ್ರು ಚಿಂತೆಗೀಡಾಗಿ ಈಗಾಗಲೇ ನಾವು ಹಲವಾರು ಬಾರಿ ಮನವಿಯನ್ನು ಸಲ್ಲಿಸಿದ್ದಾರೆ. ಅದಕ್ಕ ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಾನ್ಯ ಜಿಲ್ಲಾಡಳಿತಕ್ಕೆ ಏನು ಒತ್ತಡ ಮಾಡಕತ್ತೀವಿ ಅಂತಂದ್ರ ಏನಿಲ್ಲ, ಡೋಣಿ ನದಿಯನ್ನ ಮೂಲ ನಕಾಶೆಯಂತೆ ಸರ್ವೆ ಮಾಡಿ ಅದಕ್ಕ ಸಂಬಂಧಪಟ್ಟಂತ ಜಂಗಲ್ ಕಟಿಂಗ್ ಮಾಡಿ ಹದ್ಬಸ್ತನ್ನು ಮಾಡಿ ಅಲ್ಲಿ ಕಲ್ಲಿನ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿ ಏನು ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳನ್ನ ನಡೆಸುವುದಾಗಿರ್ಬೋದು, ಅಥವಾ ನ್ಯಾಷನಲ್ ಬಂಬು ಅಡಿಯಲ್ಲಿ ಏನು ಬಿದಿರುಗಳನ್ನ ನಾಟಿಸುವುದು ಮಾತ್ರ ಅದಕ್ಕೊಂದು ಶಾಶ್ವತವಾದ ಪರಿಹಾರ ಸಿಗ್ತದೆ ಅಂತ ಹೇಳಿ ಈ ಸಂದರ್ಭ ಆಗ್ರಹ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಹರಿಯುವಂತ ಸುಮಾರು 200 ಕಿಲೋಮೀಟರ್ ಅಂದಾಜು ಏನು ಡೋಣಿ ಹರಿತದ ಅದನ್ನ ಸಂಪೂರ್ಣವಾಗಿ ಮಾಡಿದ್ರೆ ಮಾತ್ರ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗ್ತದ. ಇಲ್ಲಪ್ಪ ಅಂತಂದ್ರ ಸಾರ್ವಜನಿಕ ಹಣವನ್ನ ಇದೇ ರೀತಿ ಏನು ಅರ್ಧಂಬರ್ಧ ಕೆಲಸ ಮಾಡಿ ಬಿಲ್ ಎತ್ತುವಂತ ಒಂದು ವ್ಯವಸ್ಥೆ ನಡೀತದ. ಅದಕ್ಕೆ ಆ ರೀತಿ ಆಗ್ಬಾರ್ದು. ರೈತರಿಗೆ ನ್ಯಾಯ ಸಿಗ್ಬೇಕಪ್ಪ ಅಂತಂದ್ರ ಈ ಯೋಜನೆಯನ್ನ ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿ ಮಾಡ್ಬೇಕಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ.